ಶಬ್ದ ಬೈತಾರಲ್ಲ ಅವ್ರಿಗಿಂತ ಅವ್ರ ಅಪ್ಪನಂಥ ಶಬ್ದಗಳನ್ನು ಬೈಯುವಂಥ. ಯಾಕಂದ್ರೆ ನಾವು ಡಿಸಿಗೆ ಹೇಳಿದೆ, ಲೆಟ್ರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ, ನನ್ನ ಕಮಿಟಿಯೊಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟ್ರಿ, DG IGP ಎಲ್ಲನೂ ಕಳಿಸಿ ಹೇಳಿದೆ. ಅವರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡ್ಲಿಕ್ಕಾಗೋದಿಲ್ಲ ಸರ್, ಯೂಟ್ಯೂಬ್ದ ಮ್ಯಾಗ ನಮ್ದು ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗ್ಬೇಕಂತ. ಈಗ ನಾನೇನು ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ನಮ್ಮ ಹಿರಿಯರು. ಎಲ್ಲರೂ ಈ ಕಡೆ ಹೊಡ್ಕೊಳ್ಳೇನೆ, ಈ ಕಡೆ ಹೊಡೆಸ್ಬೋದು, ಆ ತತ್ವ ಹೋಗೈತಿಗೆ. ಸುಭಾಷ್ ಚಂದ್ರ ಬೋಸ್ರ ಜಾತಿಯವ್ರು ನಾವು, ಈ ಕಡೆ ಹೊಡೆಸೋ ಜಾತಿಯವ್ರು ಅಲ್ಲ. ಇನ್ನು ಯಾರು ಯೂಟ್ಯೂಬ್ದವ್ರು ಹುಚ್ಚುಚ್ಚಾಕರ್ ನನ್ನ ಬಗ್ಗೆ ಬರೆದ್ರೆ, ನನ್ನಲ್ಲಿ 2-3 ಮಂದಿನ ಈ ಇದರಾಗ IAS ಮಾಡ್ಬೇಕಂತಲ್ಲಕತ್ತೀನಿ. ಹಲ್ಕಟ್ ಶಬ್ದಗಳನ್ನು ನಾ ಪೊಲೀಸರಿಗೆ ಇಂಟು ಟ್ರೈನಿಂಗ್ದಾಗ ಕೊಡ್ತೀರಿ ಅಂತ ಒಬ್ಬ ನಮ್ಮ ಟ್ರೈನಿಂಗ್ ಒಬ್ಬರು ಡೈರೆಕ್ಟರ್ ಇದ್ದರು. ಅವ್ರು ಕೇಳಿದೆ, ಇವತ್ತೆಲ್ಲ ಪೊಲೀಸರು ಕೆಟ್ಟ ಶಬ್ದಗಳು ಉಪಯೋಗ ಮಾಡ್ತಾರಲ್ಲ, ಅದ್ರ ಒಂದು ಪೀರಿಯಡ್ ಇರ್ತದೆ ನಿಮ್ಮದು ಟ್ರೈನಿಂಗ್, ಪೊಲೀಸರು ಟ್ರೈನಿಂಗ್ ಕೊಡೋರು. ಇಲ್ಲ ಸರ್, ಸಹಜ ಬಂದ್ಬಿಡ್ತಾವೆ. ಇನ್ನು ಮ್ಯಾಗ ನಾವು ಚಾಲು ಮಾಡೋದಿಲ್ಲ. ನಿಮ್ಮದು ಯೂಟ್ಯೂಬ್ ಚಾನಲ್ದಾಗೆ ಬಕ್ಕಲ್ಲಿ ಅರ್ಧ ತಾಸನ ನಮ್ಮದು ಚಾಲು ಆಗ್ತದೆ. ಅವ್ರದ್ದು ಪೂರ್ತಿ ಬಣ್ಣ ನಾವು ಬಯಲು ಮಾಡ್ತೀವಿ. ನಮ್ಮದು ಬೈಕ್ ಬಂದಂಗೆ ಮಾತಾಡ್ತಾರೆ, ಕುಟುಂಬದ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕ ಮತ್ತು ಮಾತಾಡ್ತಾರೆ. ಅಂತಲ್ಲ ಒಬ್ಬರನ್ನ ಹೋಗಿ ಇವ್ರು ಇಂಟರ್ವ್ಯೂ ಮಾಡ್ತಾರೆ. ಅವ್ರು ಮುನ್ಸಿಪಾಲ್ಟಿಗೆ ಸಹಿತ ಆರಿಸ್ಕೊಂಡಿರೋದಿಲ್ಲ. ये बड़ा बयान दिया है, ಏನು ಹೇಳ್ತದೆ बयान बीजापुर MLA के बारे में बहुत बड़ा बयान दिया है, और बहुत शॉकिंग बयान है सिर्फ हमारा चैनल में. ಇನ್ನು ಮ್ಯಾಗ ನಿಮ್ಮ ಚಾನಲ್ದವ್ರಿಗೆ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ದವ್ರಿಗೆ ಒಳ್ಳೆ ಚಾನಲ್ ಅದಾವೆ ಯೂಟ್ಯೂಬ್ದವ್ರು. ಎಷ್ಟೋ ನಾನು ನೋಡ್ತಿರ್ತೇನೆ. ನಾನು ನಿನ್ನೆ ನಾನು ಬೆಂಗಳೂರಿನ ಬರಾಗ ಇದು ನೋಡ್ತಿದ್ದೆ, ಕರ್ನಾಟಕದಲ್ಲಿ 8 ನದಿಗಳು ಅದಾವು. 8 ನದಿಗಳು ಎಲ್ಲಿ ಅದರ ಜನ್ಮ ತಾಳ್ತಾವು. ಕೃಷ್ಣಾ ನದಿಗೆ ಎಲ್ಲೆಲ್ಲಿದು ಬಂದು ಇವತ್ತು ಕೃಷ್ಣಿಗೆ ಕೊಡ್ತದೆ. ನಮ್ಗೆ ಖರೇ ದೇವ್ರ ಸಾಕ್ಷಿಯಾಗೈತೆ, ನಮ್ಗೆ ಅದು ನಾಲೆಜ್ ಇರಲಿಲ್ಲ. ಈಗ ನೋಡಿ, ಕೃಷ್ಣೆ ಇಡೀ ಕರ್ನಾಟಕದ 60 ಭಾಗದಷ್ಟು ನೀರಾವರಿಯ ಕಣಿವೆ. ಅದು 18% ಅಷ್ಟೇ ಕಾವೇರಿ ಐತಿ. ಆ ಕಡೆಯವ್ರು ಎಷ್ಟು ಅದನ್ನು ಈ ಪ್ರೊಜೆಕ್ಟ್ ಮಾಡ್ಯಾರ, ಕಾವೇರಿ ಅಂದ್ಕೊಂಡು ದಾಂದ್ಲಿ ಕಲ್ಲು ಹೋಗಿದ್ದು ಬೆಂಕಿ ಹಚ್ತಾರೆ. ನಮ್ಮಲ್ಲಿ ಎಲ್ಲರೂ ಯಾರು ಮಾಡ್ತೀವ ನಾವು? ಬೇಕಾದ ನದಿನೇ ತಿರ್ಕೊಂಡು ಆ ಕಡೆ ಆಂಧ್ರಕ್ಕೆ ಹೋಯ್ದ್ರು ನಾವೇನು. ಈ ಕರ್ನಾಟಕದ ಕರೆ ಅಂದ್ರೆ ಕರ್ನಾಟಕದ ಜಲಧಾರಿ ಯಾವುದಪ್ಪ ಅಂದ್ರೆ ಕೃಷ್ಣೆ. ಕೃಷ್ಣೆಗೆ ಎಷ್ಟು ಕಡೆಯಿಂದ ಕನೆಕ್ಟ್ ಆಗ್ತದ. 60 ಭಾಗದ ಲೆಕ್ಕ ಹಾಕ್ರಿ, ನೀರಾವರಿಗೆ ಯೋಗ್ಯ ಇರುವಂಥ ಒಂದು ನದಿ, 3ನೇ ದೊಡ್ಡ ನದಿ. ಬ್ರಹ್ಮಪುತ್ರ, ಗಂಗೆ ಅಂತಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇಂಥ ಒಳ್ಳೆಯ ಪತ್ರಕರ್ತರು, ಒಬ್ಬ BBC ಒಬ್ರು ಯಾರು ಅದಾರ, ಈ ದೇಶದ ನಾಯಕರ ಬಗ್ಗೆ ಒಂದೊಂದು ಅವರು ಇಟ್ಟು ಚಂದ ಹೇಳ್ತಾರೆ. BBC ಏನೋ ಹೆಸರೈತೆ ಅವ್ರದ್ದು. ಅದ್ಭುತ. ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆ. ಅಂಬೇಡ್ಕರ್ ಅವರು ಏನು ಮಾಡಿದ್ರು, ಅವ್ರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ರು ಹೆಂಗಿದ್ರು, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಇಂಥವೆಲ್ಲ ನೋಡಿದಾಗ ಖುಷಿ ಪಡ್ತೀವಿ. ಆ ದುರ್ದೈವ ಅಂದರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನು ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ದೊಡ್ಡ ಚಾನಲ್ಗಳಾಗಲಿ ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಅಂತ ಏನೈತೀವಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಎಲ್ಲಿ ಟೀಕೆ ಮಾಡಬೇಕು ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಬಿಡದಿ ರೈತರ ಹೋರಾಟಕ್ಕೆ. ಅಲ್ಲಿ ಪತ್ರಕರ್ತನ ಖರೀದಿ ಮಾಡುವಂಥ ಶಕ್ತಿಯ ವಿರೋಧ ಇದು. ಯಾಕಂದ್ರೆ 35,000 ಕೋಟಿ ರೂಪಾಯಿ ದೊಡ್ಡದ ಒಂದು ಪ್ರಾಜೆಕ್ಟ್ ಐತದ. ಅಂದ್ರೆ ಅಷ್ಟು ರೊಕ್ಕ 30-35,000 ಕೋಟಿ. ರೈತರು ಎಷ್ಟದ ರೈತರಿಗೆ 10 ಗುಂಟೆ, 5 ಗುಂಟೆ, 20 ಗುಂಟೆ. ಅವ್ರನ್ನೆಲ್ಲ ಪತ್ರಕರ್ತನ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಮೀಡಿಯಾ ಆಗಲಿ ಅದಕ್ಕೆ ಯಾವುದಕ್ಕೂ ಬಲಿ ಆಗದೆ ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಇವತ್ತು ಬಿಡದಿ ಹೋರಾಟವನ್ನು ಪ್ರತಿಬಿಂಬಿಸೋದ ಕೆಲಸ ಯಾರಾದರೂ ಮಾಡಿದರೆ ಅದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಾಂದ್ರೆ ಏನಾಗ್ತದೆ, ಬಡವ್ರು ಯಾರು ಕೇಳೋರು? ನಾವು ಶ್ರೀಮಂತರಿದ್ದವರು ಅವ್ರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಲಿಸುವಂಥದ್ದು ಇದಂತ ನ್ಯಾಯ ನೋಡ್ರಿ. ಅವ್ರು ಕುಡುದಿಲ್ಲ ತರ. ಅವ್ರ ಮಾಧ್ಯಮಗಳು ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು?
ಅವ್ರು ಏನು ಮಾಡ್ತಾರ ಅನ್ನೋದು ಬಣ್ಣ ಬಯಲು ಮಾಡುವಂಥದ್ದು ಇವತ್ತು ಪತ್ರಿಕೆ ನಮ್ಮ ಚಾನೆಲ್ಗಳು ಮಾಡ್ತಾ ಇದೆ. ಅದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸಿದ. ನಿಮ್ಗೆ ಸಾಕಷ್ಟು ಆಮಿಷಗಳು ಹೊಟ್ಟಬಹುದು ಇದ್ರೊಳಗೆ. ಕೇಳ್ರಿ, ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲರೂ ಮುಚ್ಚಬೋದಲ್ಲ. ಆದರೆ ಇಂಥ 30-35 ಸಾವಿರ ಕೋಟಿ ರೂಪಾಯಿ ಒಂದು ದೊಡ್ಡ ಹಗರಣವನ್ನು ಇವತ್ತು ಅನೇಕ ಸಲ ಪತ್ರಿಕೆಗಳ ಮೂಲಕನೇ ಎಷ್ಟೋ ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿದ್ರಂದ್ರೆ ರಾಜೀನಾಮೆ ಕೊಡಬೇಕಾಗ್ತದೆ. ಒಂದು ಕಾಲಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲಕ್ಕೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು. ಬರೀ ಒಂದು ಪತ್ರಿಕೆಗಳು ಬರೆದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ಈಗ ಹೋಗಿ ಮೆಟ್ಲು ಹೊಡೆದ್ರು ಯಾರು ರಾಜೀನಾಮೆ ಕೊಡೋದಿಲ್ಲ. ನಾ ಇಲ್ಲ, ನನ್ನಿಂದ ಏನಾಗೈತೆ ತರ್ತಾರೆ. ನಾವು ವಿಧಾನಸಭೆದಾಗ ನೋಡ್ತಿರ್ತೀವಿ. ಅವ್ರು ನಂಬಿಕಿತ ಹಿಂಗೆ ಅಡ್ಡಾಡ್ತಿರ್ತಾರೆ. ಮಾಡಿದವರು ಭ್ರಷ್ಟಾಚಾರ ಮಾಡಿದವರು. ಏನಪ್ಪ ಈಗ ಏನೂ ಇಲ್ಲೇ ಇಲ್ಲ ಆ ಥರ. ನನಗೇನು ಮಾಡ್ತಾರೆ, ರಾಜೀನಾಮೆ ಕೊಡೋದು ಅನ್ನೋದು ಇಲ್ಲ. ಅವಾಗ ಹಂಗಿತ್ತು, ಒಂದು ಮೀಡಿಯಾದಾಗ ಬರ್ತಂದ್ರೆ ಮುಗೀತು. ಮಾಧ್ಯಮಗಳು ಅಷ್ಟು ಆದರೂ ಈಗಲೂ ಸಹ ಕೆಲವೊಂದು ಮಾಧ್ಯಮಗಳು ತಮ್ಮ ಶಕ್ತಿಯನ್ನು, ತಮ್ಮ ಪೆನ್ನಿನ ಶಕ್ತಿಯನ್ನು ಕಡಿಮೆ ಮಾಡಿಕೊಡಲ್ಲ. ಆ ಮಾಧ್ಯಮದಾಗ, ಆ ಪತ್ರಿಕೆಯೊಳಗೆ ಅದು ಬರ್ತೈತೆ ಅಂದ್ರೆ ಅದು 100ಕ್ಕೆ 100 ಸತ್ಯ ಇರ್ತೈತೆ ಅನ್ನುವಂಥದ್ದನ್ನು ವಿಶ್ವಾಸ ಇರುವಂಥ ಮಾಧ್ಯಮಗಳು ಈ ದೇಶದಲ್ಲಿವೆ. ಇಲ್ಲಾಂದರೆ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜಕಾರಣಿಗಳು ಕೆಟ್ಟನು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಯಾವುದು ಅನ್ಯಾಯ ಆಗ್ತದೆ, ಯಾರು ಟೀಕೆ ಮಾಡಿಬಿಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಭಾಳ ನಡೆದಿರ್ತಾರೆ. ಹಿಂದಕ್ಕೆ ರಾಮರಾಜ್ಯ ಇತ್ತು ಇಲ್ಲಿ ಬಿಜಾಪುರನಾಗ. ಒಂದು ಚಂದ ರೋಡ್ ಇರಲಿಲ್ಲ, ರೋಡಿಗೆ ರೋಡೇ ತಿಂದಾರ, ಬ್ರಿಡ್ಜಿಗೆ ಬ್ರಿಡ್ಜೇ ತಿಂದಾರ. ಈಗ ಅವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಅಂದರೆ ಮತ್ತು ಮಾಧ್ಯಮಗಳು ಈಗ ಎಷ್ಟು ನಾವು ನೋಡ್ತೀನಿ, ಬಿಜಾಪುರನಾಗ ಒಳ್ಳೆಯ ಪತ್ರಿಕೆಗಳು, ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಅಂತಿಂಥ ಹಲ್ಕಾ ಸ್ಟೇಟ್ಮೆಂಟ್ಗಳನ್ನ ಯಾರೂ ಕ್ಯಾರಿ ಓವರ್ ಮಾಡೋದಿಲ್ಲ. ಇಲ್ಲೇ ಓದಿರ್ತಿರ್ತಾವೆ, ಇಲ್ಲೇ ಕೂತು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾವೆ, ಅದ್ರ ಮುಂದೆ ಓದಿರೋದು ಅವ ಅದನ್ನೇ ಕೇಳೋದು, ಬೆಳೆಯೋ ಚುಚ್ಚು ಅದೇ ಕೇಳೋದು. ಬಸವನಗೌಡ ಪಾಟೀಲ್ ಯತ್ನಾಳ್ ಬರೀ ಭ್ರಷ್ಟಾಚಾರ, ಭಯಂಕರ ಮಾಡಿದ್ದಾರೆ ಅವ. ಅದ್ರಾಗ ಏನು ಚಂಡನೂ ಇರೋದಿಲ್ಲ. ಇನ್ನು ಮ್ಯಾಗ ಅಂಥವ್ರಿಗೂ ನಾವು ಒಂದು ಡೋಸ್ ಕೊಡ್ಲಿಕ್ಕೆ ಚಾಲು ಮಾಡೋದಿಲ್ಲ. ಇಲ್ಲ ನಡೆಯೋದಿಲ್ಲ. ನಾವು ಬರೀ ಬಾಯಿ ಮುಚ್ಕೊಂಡು ಕೂತೀವಿ, ಸಂಭಾಯಿತರಿಗೆ ಒಂದು ನಡೆಯೋದಿಲ್ಲ. ಯಾಕಂದ್ರೆ ಈ ಪ್ರಿಂಟ್ ಮೀಡಿಯಾ, ಈ ನಮ್ಮ ಚಲನಗಳು ಏನದಾವಲ್ಲ ದೇಶನಾಗ, ಜಂತಿನ ಕರ್ತರು ವಿಜಯಪುರ ಜಿಲ್ಲೆ ಅದಾವರು. ಯಾರು ಕಷ್ಟ ಬಂದ್ರೆ ಹೇಳ್ರಿ, ಯಾವಾಗಲೂ ನಿಮ್ಮ ಕೂಡ ಇರ್ತೀನಿ ನಾನು. ಅದು 1 ಲಕ್ಷ ಇರಲಿ, 2 ಲಕ್ಷ ಇರಲಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರಿಗೆ ನಾವು ಕೂತು ಬರೋದಿಲ್ಲ ಇಡೀ ಕರ್ನಾಟಕದಾಗ. ಯಾರಿಗೆ ನಮ್ಮ ಹಿಂದೂ ಕಾರ್ಯಕರ್ತರಾದ್ರೆ ಮತ್ತು ನಮ್ಮ ಪತ್ರಕರ್ತರಿಗೆ ನಾವು ಕೊಡೋದಿಲ್ಲ ಅಂದರೆ ಇಟ್ಟಲ್ಲರ. ಈಗ ಒಂದೇ ಮಾತಿಗೆ ನಮ್ಮ ಇಟ್ಟಲ್ಲರ 5 ಲಕ್ಷ ರೂಪಾಯಿ ಕೊಡ್ತಾರೆ. ಕೊಡ್ತೀವಿ, ಆದರೆ ಸುಮ್ಮನೆ ಏನಾರು ಉಪದೇಶ ಬರೀಬಾರ್ದು. ಉಪದೇಶ ಬರೆದ್ರೆ ಡೈರೆಕ್ಟ್ ಹೊಡಿತೀವಿ, ನಾನು ಬೈತೀನಿ, ಯಾರಿಗೂ ನಾನು ಸಿಗೋಲ್ಲ. ಏನು ಆಗೋಬೇಕು, 30 ವರ್ಷ ರಾಜಕಾರಣವನ್ನು ಏನು ಮಾಡೋಕ್ಕದೆ, ನೀವು ಏನು ಬರೆದ್ರೆ ಏನು ಮಾಡೋಕ್ಕೈತಿ ಹೇಳೋದು. ನಾವು ಎಲ್ಲ ತಯಾರಾಗಿಬಿಟ್ಟು ಏನು ಬರೆದ ಬರೀ ಹೌದು ನಾವು ಮಾಡಿ ಕರೆ ಮುಂದೇನು ಬರೀತಾರೆ ವಾಸುದೇವತಿ. ಅದಕ್ಕೆ ಪತ್ರಕರ್ತರು ಒಳ್ಳೆ ಕೆಲಸ ಮಾಡಿರಿ. ಏನೇ ಸಮಸ್ಯೆ ಬಂದರು, ಏನೇ ಇದು ಬಂದರು, ಅಶೋಕ ನಿಮ್ಮ ಕೂಡ ನಾವು ಇರ್ತೀವಿ. ನಾವು ಭಾಳ ದೊಡ್ಡ MP ಪಾಲ್ರಂಗೆ ಶ್ರೀಮಂತರಿಲ್ಲ, ಆದರೂ ಅವ್ರಕ್ಕಿಂತ ಸ್ವಲ್ಪ ಕಡಿಮೆ